MSc ಓದ್ದವರು, MA ಓದ್ದವರು, BA ಓದ್ದವರು, BSc ಓದ್ದವರು, ಇವರೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತಕ್ಕಂಥದ್ದು. ಈಗ ಸಾಮಾನ್ಯವಾಗಿ ಸರ್ಕಾರಿ ಯೂನಿವರ್ಸಿಟಿಗಳಿಗೆ ಬರೋರೆಲ್ಲ ಹಳ್ಳಿಗಾಡಿನವರೇ ಜಾಸ್ತಿ ಇರೋದು ಅಲ್ವಾ? ಹಳ್ಳಿಗಾಡಿನವರೇ ಜಾಸ್ತಿ ಇರೋದು. 81% ಹಳ್ಳಿಗಾಡಿನವರು ಇರ್ತಾರೆ. ಇವರೆಲ್ಲರೂ ಯಾರು? ಬಡವರು ಇಲ್ಲ ಲೋಯರ್ ಇನ್ಕಮ್ ಇರ್ತಕ್ಕಂಥವ್ರು, ಇಂಥವರೇ ಜಾಸ್ತಿ ಬರೋದು. ಶ್ರೀಮಂತರೆಲ್ಲ ಅದು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಇಲ್ಲ ವಿದೇಶಗಳಲ್ಲಿರೋ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ, ಅಲ್ಲಿ ವಿದ್ಯಾಭ್ಯಾಸ ಪಡ್ಕೊಳ್ತಕ್ಕಂಥ ಕೆಲಸ. ಸೊ ನಾವು ವೈಚಾರಿಕತೆಯನ್ನ ಬೆಳೆಸದೆ ಹೋದರೆ ಇನ್ನು ಎಷ್ಟು ದಿನಗಳಾದ್ರೂ ಕೂಡ ಹಿಂಗೆ ಸಮಾಜ ಮುಂದುವರಿತದೆ. ಅದಕ್ಕೋಸ್ಕರ ನೀವು ವೈಸ್ ಚಾನ್ಸಲರ್ಗಳು ನಿಮ್ಮ ವಾತಾವರಣ ಅಲ್ಲಿ ಯೂನಿವರ್ಸಿಟಿಗಳಿಗೆ ಕ್ಯಾಂಪಸ್ ನಲ್ಲಿ ವಾತಾವರಣ ಮಾಡಬೇಕು ಅಂತಂದ್ರೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯಿಂದ ಅಂತ ಕೂಡಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದು ಮಾಡದೆ ಹೋದ್ರೆ ಇನ್ನು ಎಷ್ಟು ವರ್ಷಗಳಾದ್ರೂ ಕೂಡ ಸಮಾಜದಲ್ಲಿ ಬದಲಾವಣೆ ತರಕ್ಕಾಗಲ್ಲ. ಮತ್ತೆ ಸಂವಿಧಾನದ ಆಶಯಗಳಿದ್ದಾವಲ್ಲ, ಆ ಸಂವಿಧಾನದ ಆಶಯಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಇದನ್ನ ನಾವು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಮೂಢನಂಬಿಕೆಗಳಿದಾವಲ್ಲ, ಈ ಮೂಢನಂಬಿಕೆಗಳಿಗೆ ಪರಿಹಾರ ಏನು? ಈಗ ಶಿಕ್ಷಣ ಅಲ್ವಾ? ಶಿಕ್ಷಣ ಪರಿಹಾರ ಕೊಡದೆ ಹೋದ್ರೆ ಯಾರು ಎಲ್ಲಿಂದ ಶಿಕ್ಷಣ ಪಡ್ಕೋದು? ಇದಕ್ಕೆ ಮೂಢನಂಬಿಕೆಗಳಿಗೆ ಈಗ ಕಾನೂನು ಮಾಡಿದ್ದೇವೆ ನಾವು. ಸರ್ಕಾರ ಒಂದು ಕಾನೂನು ಮಾಡ್ತದೆ, ಮೂಢನಂಬಿಕೆಗಳಿಗೆ ವಿರುದ್ಧವಾದಂತ ಒಂದು ಕಾನೂನು. ಆ ಕಾನೂನು ಮಾಡದ್ಯಾಕೆ? ಮೌಢ್ಯಗಳಿಂದ, ಕಂದಾಚಾರಗಳಿಂದ ದೂರ ಆಗ್ಬೇಕು. ಯುವಕರು ಕನಿಷ್ಠ ಪಕ್ಷ ಓದ್ದವರು, ಡಿಗ್ರಿ ಓದಿರೋರು, ಮಾಸ್ಟರ್ ಡಿಗ್ರಿ ಓದಿರೋರು, PhD ಓದಿರೋರು, ಇವ್ರು ದೂರ ಆಗ್ಬೇಕಲ್ಲ. ಈ ಮೂಢನಂಬಿಕೆಗಳನ್ನ ಫಾಲೋ ಮಾಡ್ತಕ್ಕಂಥದ್ದು. ಈಗ ನೀನ್ ಯಾಕೆ ಡಿಗ್ರಿ ಓದಿರೋರು ಅನೇಕ ಜನ ನನಗೆ ಭೇಟಿ ಮಾಡಿದ್ದೀನಿ, ಸಂವಾದ ಕೂಡ ಮಾಡಿದ್ದೀನಿ. ನೀನ್ ಯಾಕೆ ಈ ತರ ಅವಿದ್ಯಾವಂತನಾಗಿದ್ಯಾ ಅಥವಾ ಬಡವ ಆಗಿದ್ಯಾ ಅಥವಾ ನಿನ್ಗೆ ಯಾಕೆ ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿ ಆಗಿದ್ಯಾ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಈ ಜನ್ಮದಲ್ಲಿ ಹಿಂಗ್ ಮಾಡ್ಬಿಡೋದೆ ನನಗೆ. ನೀವು ಎಷ್ಟು ಜನ ನಂಬ್ಕತ್ರ ನನ್ಗೆ ಗೊತ್ತಿಲ್ಲ. ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದೇ ಎಲ್ಲೂ ಇಲ್ಲ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮದಲ್ಲೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಈ ಜನ್ಮದಲ್ಲಿ ಹಿಂಗೆಲ್ಲ ಮಾಡ್ಬಿಟ್ಟಿದೆ ಅಂತಕ್ಕಂಥದ್ದು. ಇದರಿಂದ ಇಂಥವರಿಂದ ನಾವು ಭಾರತ ಕಟ್ಟಲಿಕ್ಕೆ ಸಾಧ್ಯನಾ ಅಥವಾ ಇದು ಸಂವಿಧಾನದ ರೀತಿಯ ಇದೆಯಾ ಅಂತಕ್ಕಂಥದ್ದು ಬಹಳ ವಿಚಾರ ಮಾಡ್ಬೇಕಾಗ್ತದೆ. ಇಂಥ ವಿಚಾರಗಳೆಲ್ಲ ಚರ್ಚೆಗಳು ಆಗದೆ ಹೋದರೆ ಎಲ್ಲಿ ಚರ್ಚೆ ಆಗ್ಬೇಕು? ಶಿಕ್ಷಣದಿಂದಲೇ ಬರ್ಬೇಕಲ್ಲ ಇವೆಲ್ಲ. ಬೇರೆ ಇನ್ನೊಂದು ಶಾಲೆ ಇದೆಯಾ? ನಿಮ್ಮ ಶಿಕ್ಷಣದಿಂದಲೇ ಬರ್ಬೇಕು. ಶಿಕ್ಷಿತರಾಗೋದು ಅಂತಂದ್ರೆ ಏನು ಅರ್ಥ? ಡಿಗ್ರಿ ತಗೊಳ್ಳೋದೇ ಶಿಕ್ಷಣ? ಡಿಗ್ರಿ ತಗೊಳ್ಳೋದು ಶಿಕ್ಷಣ ಅಲ್ಲ. ಅಥವಾ ಒಂದು ಕೆಲಸ ಗಿಟ್ಟಿಸ್ಕೊಳ್ಳೋದು ಶಿಕ್ಷಣನ? ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಅದು. ಇದಿಲ್ಲದೆ ಹೋದರೆ ಯೂನಿವರ್ಸಿಟಿಗಳು, ನಾವು ಎಷ್ಟು ಯೂನಿವರ್ಸಿಟಿಗಳಿದೆ ಅಂತ ಹೇಳಿದ್ರ ಕರ್ನಾಟಕದಲ್ಲಿ ಎಷ್ಟು ಯೂನಿವರ್ಸಿಟಿ ಇದ್ದಾರೆ? 94. ಗೌರ್ಮೆಂಟ್ ಯೂನಿವರ್ಸಿಟಿಗಳು, ಪಬ್ಲಿಕ್ ಯೂನಿವರ್ಸಿಟಿಗಳು 32 ಇದ್ದಾವೆ. ಇಷ್ಟು ಯೂನಿವರ್ಸಿಟಿಗಳಲ್ಲಿ ಇದ್ದು ಕೂಡ ಒಂದು ಕ್ಲಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇನ್ನು ನಾವು ದಕ್ಷಿಣ ಭಾರತದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ನಂಬರ್ 1. ನಂಬರ್ 2, ವೈಜ್ಞಾನಿಕತೆ ಮುಂದೆ ಇದ್ದೀವ ಅಂತಂದ್ರೆ ಅದು ಕೂಡ ಹಿಂದೆ ಇದ್ದೀವಿ. ಯಾವ್ದ್ರಲ್ಲಿ ಮುಂದೆ ಇದ್ದೀವಿ ನಾವು? ನಿಮ್ ಸಮಸ್ಯೆಗಳನ್ನೆಲ್ಲ ಅರ್ಥ ಆಗ್ತದೆ ನನಗೆ. ನಿಮ್ಗೆ ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು, ಕಷ್ಟದಲ್ಲಿದ್ದಾವೆ, ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದಾವೆ, ಅದನ್ನೆಲ್ಲ ಇರ್ತದೆ. ಬಟ್ ಇದು ಸಂವಿಧಾನ ದ್ರೋಹ ಅಲ್ವಾ ಅನ್ನೋದು ನನ್ನ ಪ್ರಶ್ನೆ. ಸಂವಿಧಾನದ ರೀತಿಯ ನಾವು ನಡ್ಕೊಳ್ಳದೆ ಹೋದರೆ ಸಂವಿಧಾನ ದ್ರೋಹ ಆಗ್ತದೆ, ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಸಂವಿಧಾನದ ಉಲ್ಲಂಘನೆ ಆದರೆ ಸಂವಿಧಾನ ದ್ರೋಹ ಆಗ್ತದೆ. ಇದನ್ನ ನಾವು ಅರ್ಥ ಮಾಡ್ಬೇಕು.